ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ರಾಮಾಯಣದ ಅಯೋಧ್ಯಾಕಾಂಡದ 119ನೇ ಸರ್ಗದ ಶ್ಲೋಕಗಳನ್ನು ನೋಡೋಣ. 12ರಿಂದ 17ನೇ ಶ್ಲೋಕಗಳನ್ನು ನೋಡೋಣ. 119ನೇ ಸರ್ಗ ಅಂದರೆ ಏಕೋನವಿಂಶತ್ಯಧಿಕಶತತಮಃ ಸರ್ಗ, ದಂಡಕಾರಣ್ಯ ಪ್ರವೇಶ. 12ರಿಂದ 17ನೇ ಶ್ಲೋಕಗಳು. ಮೊದಲಿಗೆ ಎಲ್ಲ ಶ್ಲೋಕವನ್ನು ಓದೋಣ, ಆಮೇಲೆ ಅದರ ಅರ್ಥ ಓದೋಣ, ಆಮೇಲೆ ಅರ್ಥದ ನನ್ನ ಇಂಟರ್ಪ್ರಿಟೇಷನ್ನ ನೋಡೋಣ. ಸ ತಥಾ ಸಮಲಂಕೃತ್ಯ ಸೀತಾ ಸುರಸುತೋಪಮಾ ಪ್ರಣಮ್ಯ ಶಿರಸಾ ತಸ್ಯೈ ರಾಮಂ ತ್ವಭಿಮುಖೀಯಯೌ ತಥಾ ವಿಭೂಷಿತಾಂ ಸೀತಾಂ ದದರ್ಶ ವದತಾಂ ವರಃ ರಾಘವಃ ಪ್ರೀತಿದಾನೇನ ತಪಸ್ವಿನ್ಯಾ ಜಹರ್ಷ ಚ ನ್ಯವೇದಯತ್ತತಃ ಸರ್ವಂ ಸೀತಾ ರಾಮಾಯ ಮೈಥಿಲೀ ಪ್ರೀತಿದಾನಂ ತಪಸ್ವಿನ್ಯಾ ವಸನಾಭರಣಸ್ರಜಾಂ ಪ್ರಹೃಷ್ಟಸ್ತ್ವಭವದ್ರಾಮೋ ಲಕ್ಷ್ಮಣಶ್ಚ ಮಹಾರಥಃ ಮೈಥಿಲ್ಯಾ ಸತ್ಕ್ರಿಯಾಂ ದೃಷ್ಟ್ವಾ ಮಾನುಷೇಷು ಸುದುರ್ಲಭಾಂ ತತಸ್ತಾಂ ಶರ್ವರೀಂ ಪ್ರೀತಃ ಪುಣ್ಯಾಂ ಶಶಿನಿಭಾನನಃ ಅರ್ಚಿತಸ್ತಾಪಸೈ ಸಿದ್ಧೈರುವಾಸ ರಘುನಂದನಃ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಅಭಿಷಿಚ್ಯ ಹುತಾಗ್ನಿಕಾನ್ ಅಪೃಚ್ಛೇತ್ತಾಂ ನರವ್ಯಾಘ್ರೌ ತಪಸ್ತಾಪಸಾನ್ ವನಗೋಚರಾನ್. ಈಗ ಅದರ ಅರ್ಥ ನೋಡೋಣ. ಆಗ ಸುರಸುಂದರಿಯಾದ ಸೀತೆಯು ಆ ಸೀರೆಯನ್ನುಟ್ಟು ಒಡವೆಗಳಿಂದ ಅಲಂಕರಿಸಿಕೊಂಡು ಅನಸೂಯಾದೇವಿಗೆ ತಲೆಬಾಗಿ ವಂದಿಸಿದಳು. ಅನಂತರ ಶ್ರೀರಾಮನಿದ್ದಲ್ಲಿಗೆ ಬಂದಳು. ಶ್ರೀರಾಮನು ಸೀತೆಯನ್ನು ನೋಡುತ್ತಾನೆ. ಅವಳು ದಿವ್ಯಾಲಂಕಾರ ಭೂಷಿತಳಾಗಿ ಬರುತ್ತಿದ್ದಾಳೆ. ಆ ತಪಸ್ವಿನಿಯು ಪ್ರೀತಿಯಿಂದ ಕೊಟ್ಟ ಪಾರಿತೋಷಕವನ್ನು ಕಂಡು ಶ್ರೀರಾಮನಿಗೆ ಹರ್ಷವಾಯಿತು. ಆಮೇಲೆ ಅನಸೂಯಾದೇವಿಯು ವಸ್ತ್ರಾಭರಣ ಹೂಮಾಲೆಗಳನ್ನು ಪ್ರೀತಿಯಿಂದ ಕೊಟ್ಟ ಸುದ್ದಿಯೆಲ್ಲವನ್ನೂ ಸೀತೆಯು ಶ್ರೀರಾಮನಿಗೆ ತಿಳಿಸಿದಳು. ಮನುಷ್ಯ ಮಾತ್ರರಿಗೆ ದುರ್ಲಭವಾದ ಅಂಥ ಸತ್ಕಾರವು ಜಾನಕಿಗೆ ದೊರಕಿತೆಂದು ತಿಳಿದು ಶ್ರೀರಾಮನೂ ಲಕ್ಷ್ಮಣನೂ ಹರ್ಷಗೊಂಡರು. ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ಆ ರಾತ್ರಿ ಆಶ್ರಮದಲ್ಲಿಯೇ ಉಳಿಯಬೇಕೆಂದು ಹೇಳಿ ಶ್ರೀರಾಮನನ್ನು ಸತ್ಕರಿಸಿದರು. ಅದರಂತೆಯೇ ಶ್ರೀರಾಮಚಂದ್ರನು ಸಂತುಷ್ಟನಾಗಿ ಆ ರಾತ್ರಿಯನ್ನು ಆಶ್ರಮದಲ್ಲಿ ಕಳೆದನು. ರಾತ್ರಿ ಕಳೆಯಲು ವನವಾಸಿಗಳಾದ ಆ ತಾಪಸರು ಅಗ್ನಿಕಾರ್ಯಾದಿ ಪ್ರಾತಃ ಕೃತ್ಯಗಳನ್ನು ಮುಗಿಸಿದರು. ಆಗ ಪುರುಷಶ್ರೇಷ್ಠರಾದ ರಾಮಲಕ್ಷ್ಮಣರು ಆ ಋಷಿಗಳ ಬಳಿಗೆ ಬಂದು ಮುಂದೆ ಪ್ರಯಾಣ ಮಾಡಲು ಅವರ ಅನುಜ್ಞೆಯನ್ನು ಬೇಡಿದರು. ಈಗ ಕಳೆದ ಶ್ಲೋಕಗಳಲ್ಲಿ ಏನು ನೋಡಿದ್ವಿ, ಮೇಯ್ನಾಗಿ ಅನಸೂಯಾದೇವಿಯು ಸೀತೆಗೆ ದಿವ್ಯಾಲಂಕಾರಗಳನ್ನು ಕೊಟ್ಟಿರೋ ವಿಷಯದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಈ ಶ್ಲೋಕಗಳಲ್ಲಿ ಅದರ ಮುಂದಿನ ಭಾಗ, ಸೀತೆಯು ಆ ಸೀರೆಯನ್ನುಟ್ಟು ಒಡವೆಗಳಿಂದ ಅಲಂಕರಿಸಿಕೊಂಡು ಅನಸೂಯಾದೇವಿಗೆ ವಂದಿಸಿದಳು ಅಂದಿದೆ. ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವು ಅಂದ್ಕೊಂಡಿದ್ವಿ ಬರೀ ಒಡವೆಗಳನ್ನು ಕೊಟ್ಟಿದ್ದಾರೆ ಅಂತ ಹಳೆ ಶ್ಲೋಕದ ಪ್ರಕಾರ. ಆದರೆ ಇಲ್ಲಿ ಹೇಳ್ತಿದ್ದಾರೆ ಸೀರೆಯನ್ನುಟ್ಟು ಒಡವೆಗಳಿಂದ ಅಲಂಕರಿಸಿಕೊಂಡು. ಸೊ ಸೀರೆಯೂ ಕೊಟ್ಟಿದ್ದಾಳೆ ಅನಸೂಯಾದೇವಿ. ಅವರ ಒಂದು ಸೀರೆಯನ್ನು ಕೊಟ್ಟು ಮತ್ತು ಒಡವೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಉಟ್ಕೊಂಡು
ಸೀತೆ ಶ್ರೀರಾಮನ ಹತ್ರ ಹೋಗ್ತಾಳೆ. ಶ್ರೀರಾಮನು ಸೀತೆಯನ್ನು ನೋಡಿ ಖುಷಿಯಾಗುತ್ತೆ ತುಂಬ. ಏನಪ್ಪ ಇದು ಅಂದರೆ ಅವರು ಇಷ್ಟು ದಿನ ವನವಾಸದಲ್ಲಿ ಒಂದು ವಸ್ತ್ರ, ಒಂದು ವೇಷದಲ್ಲಿ ಇರ್ತಾರಲ್ಲ, ಒಂದು ಡ್ರೆಸ್ ಹಾಕ್ಕೊಂಡು ಈ ಥರ ಇರ್ತಾರಲ್ಲ, ಸಡನ್ನಾಗಿ ಹೊಸ ಸೀರೆ ಅಲಂಕಾರ ಎಲ್ಲ ಹಾಕ್ಕೊಂಡು ಬಂದರೆ ಯಾರಿಗಾದರೂ ಆಶ್ಚರ್ಯ ಆಗೇ ಆಗುತ್ತೆ. ಅದೇ ಥರ ರಾಮನಿಗೂ ನೋಡ್ಬಿಟ್ಟು ಆಶ್ಚರ್ಯ ಆಯಿತು, ಸೀತೆ ಏನಿದು ಅಂತ ನೋಡಿ ತುಂಬ ಖುಷಿಯಾಗುತ್ತೆ ಆ ದೃಶ್ಯ ನೋಡಿ. ಆಮೇಲೆ ಐ ಥಿಂಕ್ ಒಂದು ವಿಷಯ ಇಲ್ಲಿ ಏನಂದರೆ, ರಾಮ ನನಗನ್ಸೋ ಪ್ರಕಾರ ರಾಮ ಈ ಥರ ಬಟ್ಟೆ ಉಡಬೇಕಂತ ರಾಮನಿಗೆ ಮಾತ್ರ ರಿಸ್ಟ್ರಿಕ್ಷನ್ ಇದ್ದಿದ್ದು. ಯಾಕಂದರೆ ಅವನು ವನವಾಸಕ್ಕೆ ಹೋಗಬೇಕು, ಈ ಥರ ಸ್ಪೆಸಿಫಿಕ್ ವನವಾಸದಲ್ಲಿ ಏನು ಹೇಳ್ತಾರೆ, ಅಂದರೆ ನೀವು ಜಟೆಯನ್ನು ಉಡಬೇಕು, ಸಿಂಪಲ್ ಕ್ಲೋತ್ಸ್ ಇರಬೇಕು ಅಂತ ಕನ್ಸ್ಟ್ರೇಂಟ್ಸ್ ಎಲ್ಲ ಇದ್ದಿದ್ದು ಬರೀ ರಾಮನಿಗೆ ಅಷ್ಟೇ ಅಂತ ಕಾಣುತ್ತೆ. ಸೀತೆಗೆ ಲಕ್ಷ್ಮಣನಿಗೆ ಏನು ಅಪ್ಲಿಕಬಲ್ ಇಲ್ಲ. ಅವರು ವಾಲಂಟರಿಲಿ ರಾಮನೊಟ್ಟಿಗೆ ಬರ್ತೀವಿ ಅಂತ ಬಂದಿರೋದು. ಸೊ ಆ್ಯಸ್ ಪರ್ ರಿಸ್ಟ್ರಿಕ್ಷನ್ಸ್ ವೈಸ್ ಅವ್ರಿಗೇನು ಆ್ಯಸ್ ಪರ್ ಸೇ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಬಟ್ ಅವರು ರಾಮನೊಟ್ಟಿಗೆ ಬರ್ತಿರೋದ್ರಿಂದ ಅವ್ರು ಯಾವ ಥರ ಹುಟ್ಟಿದಾರೋ ಅದೇ ಥರ ಇರ್ತೀವಿ ನಾವು, ಸೊ ದಟ್ ಅದಕ್ಕೆ ಸಪೋರ್ಟ್ ಆಗಲಿ ಅಂತ. ಅದಕ್ಕೆ ಆದರೆ ಈ ಕೇಸಲ್ಲಿ ಸೀತೆಗೆ ಅನಸೂಯ ದೇವಿ ತಗೋ ಮಗಳೇ ಅಂತ ಪ್ರೀತಿಯಿಂದ ಕೊಟ್ಟಿರೋದು. ಅದನ್ನು ಅವರು ತಿರಸ್ಕಾರ ಮಾಡೋಕ್ಕೆ ಹೋಗಿಲ್ಲ. ಅವ್ರಿಗೆ ಅನಸೂಯ ದೇವಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಅವರು ಅದನ್ನು ಹುಟ್ಟಿದ್ದಾರೆ. ಆಮೇಲೆ ಅದು ಹುಟ್ಟಿದ್ದಾರೆ. ಸೊ ದೇರ್ ಈಸ್ ನೋ ರೂಲ್ ಬ್ರೇಕಿಂಗ್ ಆರ್ ಎನಿಥಿಂಗ್ ಹಿಯರ್ ಅನಿಸುತ್ತೆ. ಅದಾದಮೇಲೆ ಅನಸೂಯ ದೇವಿಯು ಅದನ್ನು ರಾಮನ ಹತ್ರ ಬರ್ತಾರೆ. ಬಂದು ರಾಮ ನೋಡಿ ತುಂಬ ಖುಷಿಯಾಗುತ್ತೆ. ಆಮೇಲೆ ಅನಸೂಯ ದೇವಿಯೊಟ್ಟಿಗೆ ಆದ ಸಂಭಾಷಣೆ, ಅವರು ಅದೇ ಸ್ವಯಂವರದ ಕಥೆ ಹೇಳಿದ್ದು, ಅನಸೂಯ ದೇವಿಗೆ ಹೆಂಗೆ ಅನಿಸ್ತು ಅದ್ರ ಬಗ್ಗೆ ಎಲ್ಲ ಕಥೆಯನ್ನು ವಿಷಯನ ರಾಮನಿಗೆ ಹೇಳ್ತಾರೆ. ರಾಮನಿಗೆ ಹೇಳಿದ್ಮೇಲೆ ಅದು ಕೇಳಿ ತುಂಬ ಖುಷಿಯಾಗುತ್ತೆ. ಓ ಹೀಗೆಲ್ಲ ಆಯಿತಾ, ಇಷ್ಟು ಮಾತುಕತೆ ಎಲ್ಲ ಆಡಿದ್ರ ಅಂತೆಲ್ಲ ಅವ್ರಿಗೆ ಖುಷಿಯಾಗುತ್ತೆ. ಅದಕ್ಕಿಂತ ಮೇಲಾಗಿ ಅವರಿಗೆ ಇಬ್ಬರು, ರಾಮನಿಗೆ ಮತ್ತು ಲಕ್ಷ್ಮಣನಿಗೆ ಇಬ್ಬರಿಗೂ ಜನರಲ್ಲಾಗಿ ಯಾರಿಗೂ ಸಿಗದಂಥ ಒಂದು ಅವಕಾಶ ಸೀತೆಗೆ ಸಿಕ್ಕಿದೆ ಅಲ್ಲ ಅಂತ ಒಂದು ಅವರೊಟ್ಟಿಗೆ ಮಾತಾಡೋ ಸಂಭಾಷಣೆ ಒಂದು ಟಿಪಿಕಲಿ ಎಲ್ಲರಿಗೂ ಸಿಗಲ್ಲ. ಯಾಕಂದರೆ ಅವರಿರೋದು ಕಾಡಲ್ಲಿ, ಸೊ ಎಲ್ಲರಿಗೂ ಅಷ್ಟು ಆ್ಯಕ್ಸಸ್ ಇರಲ್ಲ. ಇನ್ನೊಂದು ಅಷ್ಟಲ್ಲದೆ ಅನಸೂಯ ದೇವಿ ಅವರ ಸೀರೆ ಒಡವೆ ಎಲ್ಲ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಅಂತ, ಭಾಗ್ಯ ಇದೆಯಾ ಅನ್ನೋ, ದೊಡ್ಡ ಭಾಗ್ಯ ಸಿಕ್ಕಿದೆ ಅನ್ನೋ ಖುಷಿನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟಲ್ಲಿ, ಮನುಷ್ಯ ಮಾತ್ರರಿಗೆ ದುರ್ಲಭವಾದ ಅಂಥ ಸತ್ಕಾರವು ಜಾನಕಿಗೆ ದೊರಕಿತೆಂದು ತಿಳಿದು ಶ್ರೀರಾಮನು ಲಕ್ಷ್ಮಣನು ಹರ್ಷಗೊಂಡರು ಅಂತ ಹೇಳ್ತಿದ್ದಾರೆ. ಆಮೇಲೆ ಅಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ರಾತ್ರಿ ಆಗಿರುತ್ತಲ್ವ, ಮಹರ್ಷಿಗಳೆಲ್ಲರೂ ರಾಮನಿಗೆ ಒತ್ತಾಯ ಮಾಡ್ತಾರೆ. ರಾಮ, ದಯವಿಟ್ಟು ನೀವು ಈ ರಾತ್ರಿ ಇಲ್ಲೇ ಉಳ್ಕೊಂಡು ಹೋಗಬೇಕು, ಇಲ್ಲೇ ಉಳ್ಕೊಳ್ಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾರೆ. ಅದು ಕೇಳ್ಕೊಂಡ್ಮೇಲೆ ರಾಮನು ಆಯಿತು, ನಾವು ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ತೀವಿ, ಇದ್ದು ನಾಳೆ ಬೆಳಿಗ್ಗೆ ಹೊರಡ್ತೀವಿ ಅಂತ ರಾಮ ಹೇಳ್ತಾರೆ. ರಾತ್ರಿ ಎಲ್ಲ ಮುಗಿತಿದ್ದಂಗೆ ಮುಂದಿನ ದಿನ ಆಗುತ್ತೆ. ಇಲ್ಲಷ್ಟೇ, ಇನ್ನು ರಾತ್ರಿ ಅವತ್ತಿನ ದಿನದ ಸಂಭಾಷಣೆ ಮತ್ತು ಏನೆಲ್ಲ ಆಯಿತು ಅದು ಅಷ್ಟೇ ಕೊಟ್ಟಿರೋದು. ಇನ್ನು ಮುಂದೆ ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ. ರಾತ್ರಿ ಆಶ್ರಮದಲ್ಲಿ ಕಳೆದನು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಎಲ್ಲ ಋಷಿಗಳು ಮುನಿಗಳು ಅವರು ಅವರ ಅಗ್ನಿಕಾರ್ಯಾದಿ ಪ್ರಾತಃ ಕೃತ್ಯಗಳನ್ನು, ಅಗ್ನಿಕಾರ್ಯ, ಸಂಧ್ಯಾ ವಂದನೆ, ಸ್ನಾನ ಅದೆಲ್ಲ ಕೆಲಸಗಳು ಮುಗಿಸ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಋಷಿಗಳ ಕಾರ್ಯಗಳೆಲ್ಲ ಆದಮೇಲೆ ರಾಮ ಲಕ್ಷ್ಮಣ ಸೀತೆ 3 ಜನ ಋಷಿಗಳ ಹತ್ರ ಬಂದು ಎಲ್ಲರಿಗೂ ನಮಸ್ಕಾರ ಮಾಡಿ, ಋಷಿಗಳೇ, ನಾನಿನ್ನು ನಿಮ್ಮ ಅನುಜ್ಞೆಯಂತೆ ರಾತ್ರಿ ಎಲ್ಲ ಈ ಆಶ್ರಮದಲ್ಲಿ ಕಳೆದಿದ್ದೀನಿ. ಈಗ ನಾನು ನನ್ನ ಮುಂದಿನ ಪ್ರಯಾಣ ಮುಂದುವರಿಸ್ತೀನಿ. ಅದಕ್ಕೆ ನೀವು ನೀವು ಆಜ್ಞೆ ಕೊಡಬೇಕು ನಮಗೆ ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿಂದ ಹೊರಡ್ತಾರೆ. ಇಷ್ಟು 12ರಿಂದ 17ನೇ ಶ್ಲೋಕದ ಅರ್ಥ.
ಇನ್ನು ಈ ಸರ್ಗದಲ್ಲಿ ಇನ್ನು 22 ಶ್ಲೋಕಗಳಿವೆ. ನಾಳೆ ಅಂದರೆ ಮುಂದಿನ ವೀಡಿಯೋಲಿ 18ರಿಂದ 21 ಶ್ಲೋಕ ನೋಡೋಣ, 22 ಶ್ಲೋಕ ನೋಡೋಣ. ಮಿಕ್ಕಿರೋ ಶ್ಲೋಕಗಳೆಲ್ಲ ಮುಂದಿನ ವೀಡಿಯೋಲಿ ನೋಡೋಣ. ಐ ಥಿಂಕ್ ಅಲ್ಲಿಗೆ ಅಯೋಧ್ಯಕಾಂಡ ಮುಗಿಯುತ್ತಾ ಅಂತ ನೋಡೋಣ. ಧನ್ಯವಾದ. ಜೈ ಶ್ರೀರಾಮ್.